ನಾನಿವತ್ತು ಮಾಡ್ತಾಯಿದ್ದೀನಿ ತುಂಬ ಹೆಲ್ದಿ ಸ್ವೀಟು. ಇದೇನು ಸ್ವೀಟ್ ಹೆಲ್ದಿನ ಅಂತ ಅನಿಸ್ಬೋದಲ್ವಾ? ಸೊ ಹೆಲ್ದಿನೇ. ಆ್ಯಂಡ್ ಇದನ್ನು ಬಾಣ್ತಿಯಲ್ಲಿ ಅಂದರೆ ಬೇಬಿ ಆದಾಗೂ ಕೂಡ ಕೊಡ್ತಾ ಇರ್ತಾರೆ ಮಾಡಿ ಮಾಡಿ, ಬಿಕಾಸ್ ನಾನು ಇದು ತಿಂದಿದ್ದೀನಿ ತುಂಬ. ಸೊ ಇದು ನಮ್ಮ ಮಾಮಿ ರೆಸಿಪಿ, ಯಾವಾಗಲೂ ನಾನು ಹೋದರೆ ಮಾಡಿಕೊಡ್ತಾಯಿದ್ರು. ನನಗಿದು ತುಂಬ ಇಷ್ಟ ಆಗುತ್ತೆ. ಸೊ ಫಸ್ಟು ನಾನು ದಪ್ಪ ರವಾನ ತೊಗೊಂಡಿದ್ದೀನಿ. ಅದನ್ನು ಒಂದು ಗ್ಲಾಸು ಮೆಜರ್ಮೆಂಟ್ ಅಕಾರ್ಡಿಂಗ್ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನೀರು ಹೆಚ್ಚು ಕಮ್ಮಿ ಆದರೆ ತುಂಬ ಏನಂತಾರೆ ಮುದ್ದೆ ಮುದ್ದೆ ಥರ ಆಗುತ್ತೆ. ಸೊ ನನಗೆ ಬೇಕಾಗಿದೆ ಉದುರಾಗಿ. ಸೊ ಅದರಿಂದ ನಾನು ಮೆಜರ್ಮೆಂಟಿಂದ ಮಾಡ್ತಾಯಿದ್ದೀನಿ. ಸೊ 1 ಗ್ಲಾಸು ನಾನು ದಪ್ಪ ರವೆ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಚೆನ್ನಾಗೆ ಹುರ್ಕೊತಾ ಇದ್ದೀನಿ ಸ್ಮೆಲ್ ಬರೋವರೆಗೂ. ಸೊ ಇನ್ನೊಂದು ಕಡೆ ಡ್ರೈ ಫ್ರೂಟ್ನ ನಾನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಮತ್ತು ಚಿರೋಂಜಿ ಆ್ಯಂಡ್ ನಾನು ಕಾಜು ತೊಗೊಂಡಿದ್ದೀನಿ. ಇದು ಚಿರೋಂಜಿ ನಾವು ಜಾಸ್ತಿ ಖೀರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ನಾನು ಇದರಲ್ಲಿ ನನಗದು ಡ್ರೈ ಫ್ರೂಟ್ಸ್ ತುಂಬ ಇಷ್ಟ. ಸೊ ನಾನು ಇದ್ರೊಳಗಡೆನೂ ಹಾಕ್ಕೊತಾ ಇದ್ದೀವಿ. ಸೊ ನಾವು ಉತ್ತರ ಕರ್ನಾಟಕದವರು ಇದಕ್ಕೆ ಸಜ್ಜಿಕ್ ಅಂತ ಹೇಳ್ತೀವಿ. ಆ್ಯಂಡ್ ನಾವು ಹಿಂದಿಯಲ್ಲಿ ಸೂಜಿ ಹಲ್ವಾ ಅಂತ ಹೇಳ್ತೀವಿ. ಆ್ಯಂಡ್ ನೀವು ಯಾರ್ಯಾರು ಏನೇನು ಈ ಸ್ವೀಟ್ಗೆ ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಸೊ ನಾನು ಡ್ರೈ ಫ್ರೂಟು ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಬೆಲ್ಲ ಕೂಡ ಫುಲ್ಲು ಕರ್ಗೋಗಿದೆ. ಸೊ ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾನು ಏನು ಹಾಕ್ಕೊಂಡಿಲ್ಲ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನಿದು ಚೆನ್ನಾಗಿ ಸಣ್ಣ ಇಟ್ಬಿಟ್ಟು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಹುರ್ಕೊಂಡ್ರೆ ಸಣ್ಣ ಇಟ್ಬಿಟ್ಟು ಹುರ್ಕೊಂಡ್ರೆ ಟೇಸ್ಟ್ ಬರೋದು. ದಪ್ಪ ಇಟ್ಬಿಟ್ಟು ಗ್ಯಾಸ್ ದಪ್ಪ ಇಟ್ಬಿಟ್ಟು ಹುರ್ಕೊಂಡ್ಬೇಡಿ, ಸುಟ್ಕೊಂಡು ಬರುತ್ತೆ, ಅದು ಚೆನ್ನಾಗೇ ಹುರ್ಕೊಂಡು ಬರಲ್ಲ. ಸೊ ನಾನು ಮತ್ತೆ ಇದರೊಳಗಡೆ ಒಣ ಕೊಬ್ಬರಿನ ತೊಗೊತಾ ಇದ್ದೀನಿ, ಮತ್ತು ಸೋಂಪು ಮತ್ತು ಇಲೈಚಿನ ತೊಗೊತಾ ಇದ್ದೀನಿ. ಸೊ ಅದನ್ನು ನಾನು ಇವಾಗ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಸಣ್ಣ ರುಬ್ಕೊತಾ ಇದ್ದೀನಿ. ಇದರಲ್ಲಿ ನೀರೇನು ಆ್ಯಡ್ ಮಾಡಬೇಡಿ, ಹಾಗೆಯೇ ಅದನ್ನು ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದು ಸೋಂಪು ಹಾಕೋದ್ರಿಂದ ಅದು ತುಂಬ ಸ್ಮೆಲ್ ಬರುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇನ್ನೊಂದು ಕಡೆ ಇದು ಬೆಲ್ಲದ ನೀರು ಕೂಡ ರೆಡಿಯಾಗಿದೆ. ಸೊ ನಾನು ಅದರೊಳಗಡೆ ರವೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನೇನು ಗ್ರೈಂಡರ್ ಮಾಡಿದ್ನಲ್ಲ ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಸೋಂಪು ಮತ್ತು ಇಲೈಚಿನ, ಅದು ಕೂಡ ನಾನು ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ಸ್ವಲ್ಪ ಅದರೊಳಗಡೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಇದು ಗ್ಯಾಸ್ ಸಣ್ಣ ಇಟ್ಬಿಟ್ಟು 1 ವಿಸಿಲ್ ಹಾಕ್ಕೊತೀನಿ. ಆ್ಯಂಡ್ ಇದು ನೀವು ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ನನಗಂತೂ ಫಸ್ಟ್ ಟೈಮ್ ನಮ್ಮ ಮಾಮಿ ಮಾಡಿಕೊಟ್ಟಾಗ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಆವಾಗಿಂದ ನಾನು ಅವಾಗವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ. ಆ್ಯಂಡ್ ನಾನು ಬಾಣ್ತಿಯಲ್ಲಿರುವಾಗಲೂ ಇದು ಮಾಡ್ಕೊಂಡು ತುಂಬ ತಿಂದಿದ್ದೀನಿ, ಬಿಕಾಸ್ ಹಾಲಿಗೆ ಚೆನ್ನಾಗಂತ ಹೇಳ್ತಾರೆ. ಸೊ ನೋಡಿ ಎಷ್ಟು ಉದುರಾಗಿಬಿಟ್ಟಿದೆ. ನೀವು ನೀರು ಎಷ್ಟು ಆ್ಯಡ್ ಮಾಡಿದರೆ ಅದೇನಾಗುತ್ತೆ ಕಿಚಡಿ ಥರ ಆಗಿಬಿಡುತ್ತೆ. ಸೊ ಅದರಿಂದ ನೀರು ನೀವು ಕಮ್ಮಿನೇ ಹಾಕ್ಕೊಳ್ಳಿ. ಆ್ಯಂಡ್ ತಿಂತಾ ಇದ್ದರೆ ಸಾಕು, ತಿಂತಾನೆ ಇರಬೇಕನ್ಸುತ್ತೆ. ನಾನು ಇದೇ ಥರ ವಿಡಿಯೋಸ್ ನಿಮಗೆ ಬರಬೇಕು ಅಂತಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.